ರೈಮ್ ವಿಡಿಯೋ. ಸೊ ಈ ಥರ ಕಿಡ್ಸ್ಗೆ ರೈಮ್ ವಿಡಿಯೋ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಆ್ಯಂಡ್ ಎಐನ ಬಳಸ್ಕೊಂಡು ಯಾವ ಥರ ನಾವು ಕಿಡ್ಸಿಗೆ ರೈಮ್ ವಿಡಿಯೋ ಮಾಡ್ಬೋದು. ಓಕೆನಾ, ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಲಾಸ್ಟ್ವರೆಗೂ ನೋಡಿ, ನಿಮಗೆ ಆಗಲೇ ಗೊತ್ತಾಗೋದು. ಓಕೆನಾ. ಆ್ಯಂಡ್ ತುಂಬ ಈಸಿ ಪ್ರಾಸೆಸ್ಸಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ಯಾರಿಗೆ ಮಾಡೋಕ್ಕೆ ಬರಲ್ಲ ಅವ್ರೂ ಕೂಡ ಮಾಡ್ಕೋಬೋದು. ಅಷ್ಟು ಈಸಿ ಪ್ರಾಸೆಸ್ಸಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಲಾಸ್ಟ್ವರೆಗೂ ನೋಡಿ, ಆಗಲೇ ಗೊತ್ತಾಗೋದು. ಆ್ಯಂಡ್ ಈ ಥರ ವೀಡಿಯೋಸ್ ಬಂದುಬಿಟ್ಟು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಈವನ್ ದೊಡ್ಡವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಓಕೆನಾ ಗೈಸ್, ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಅದ್ರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ನಾವು ಮಕ್ಕಳಿಗೋಸ್ಕರ ಯಾವ ಥರ ರೈಮ್ಸ್ ಕ್ರಿಯೇಟ್ ಮಾಡೋದಂದರೆ, ಫಸ್ಟು ನಮಗೆ ರೈಮ್ ಬೇಕಲ್ವಾ. ಸೊ ಯಾವುದೇ ಒಂದು ರೈಮ್ ಕ್ರಿಯೇಟ್ ಮಾಡಬೇಕಂದ್ರೆ ಫಸ್ಟು ನಮಗೆ ರೈಮ್ ಬೇಕು. ಸೊ ನೀವು ಯಾವುದಾದ್ರೂ ಒಂದು ರೈಮ್ ತೊಗೊಳ್ಳಿ. ನೀವು ಯೂಟ್ಯೂಬಲ್ಲಿ ಯಾವುದಾದ್ರೂ ನಿಮ್ಗೆ ಇಷ್ಟ ಆಗಿಬಿಟ್ರೆ ಆ ರೈಮ್ನೇ ತೊಗೊಳ್ಳಿ. ಆ ರೈಮ್ನ ತೊಗೊಂಡು ಅದನ್ನು ನಾವು ಯಾವ ಥರ ಬಳಸ್ಕೋಬೇಕಂತ ನಿಮ್ಗೆ ಹೇಳ್ತೀನಿ. ಸಿಂಪಲಿ ChatGPT ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್, ಇಲ್ಲಿ ಅಂದ್ಕೊಳ್ಳಿ ನನಗೆ ಒಂದು ರೈಮ್ ಇಷ್ಟ ಆಯಿತು. ಆನೆ ಬಂತೊಂದು ಆನೆ ರೈಮ್ ಅಂತಲೇ ತಗೊಳ್ಳಿ. ನಾನು ಇಲ್ಲ ಹಾಕ್ತೀನಿ. ಆನೆ ಬಂತೊಂದು ಆನೆ ರೈಮ್ನ ಕನ್ನಡದಲ್ಲಿ ಬರೆದು ಕೊಡಿ. ಕಾಪಿರೈಟ್ ಬರ್ದೋ ಹಾಗೆ ಏನೋ ಹೇಳ್ತಾರೆ ಅಲ್ಲ, ಅದು ಕಾಪಿ ರೈಟ್ ಬರ್ದಂಗೆ. ಓಕೆನಾ. ಸೊ ನಾನು ಇಲ್ಲಿ ಟೈಪ್ ಮಾಡಿಕೊಂಡು ಹೇಳಿದ್ದೀನಿ ChatGPTಗೆ, ಆನೆ ಬಂತೊಂದು ಆನೆ ರೈಮ್ ನ ಕನ್ನಡದಲ್ಲಿ ಬರೆದು ಕೊಡಿ, ಕಾಪಿರೈಟ್ ಬರ್ದಂಗೆ ಅಂತ. ಓಕೆನಾ. ಸೊ ಸಿಂಪಲಿ ನಾನು ಏನು ಮಾಡ್ತೀನಿ, ಈಗ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ChatGPT ಏನು ಮಾಡುತ್ತೆ, ಆ ರೈಮ್ನ ಡಿಫ್ರೆಂಟ್ ಸ್ಟೈಲಲ್ಲಿ ನಮಗೆ ಒಂದು ಸ್ವಲ್ಪ ಬರೆದು ಕೊಡುತ್ತೆ, ಯಾವುದೇ ನಮಗೆ ಕಾಪಿರೈಟ್ ಇಲ್ದಂಗೆ. ಓಕೆನಾ. ಸೊ ನೀವು ಇಲ್ಲಿ ನೋಡ್ಬೋದು, ಆನೆ ಬಂದೋ ಆನೆ, ದೊಡ್ಡ ಕಿವಿಯ ಆನೆ, ದಪ್ಪ ಕಾಲು ಉದ್ದ ಮೂಗು, ನಾಡಿಗೆ ನೋಡಿ ತಾನೆ ಅಂತ ಏನೋ ಒಂದು ರೈಮ್ ಇದೆ. ಈ ರೈಮ್ನ ನಾವಂತೂ ಹಾಡೋಕ್ಕಾಗಲ್ಲ. ಕೆಲವರಿಗೆ ತುಂಬ ಅಂದರೆ ಮುಜುಗರ, ಅವರಾಗೆ ಹಾಡಲ್ಲ. ಸೊ ನಾವು ಏನು ಮಾಡೋಣ, ಇಂದ ಹಾಡಿಸ್ಕೊಳ್ಳೋಣ ಇದನ್ನು. ಸೊ ನಾವೇನು ಮಾಡೋಣ, ಈಗ ಸಿಂಪಲಿ ಇದನ್ನು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಈ ಆನೆ ಇದು ರೈಮು ಬೇರೆದು ಬರೆದು ಕೊಡಿ ಅಂತಲೂ ನೀವು ಕೇಳ್ಬೋದು. ಓಕೆನಾ. ಸೊ ನಾವಿಲ್ಲಿ ಇದನ್ನು ಮಾಡೋಕ್ಕಿಂತ ಮುಂಚೆ ನಾನಿಲ್ಲಿ 3D ವಿಡಿಯೋ ಪ್ರಾಂಪ್ಟ್ ಬರೆದು ಕೊಡಿ, ವಿಡಿಯೋ ಅಲ್ಲ, ಸೀನ್ ಬೈ ಸೀನ್ ಕಾರ್ಟೂನ್ ವಿಡಿಯೋ ಪ್ರಾಂಪ್ಟ್ ಬರೆದು ಕೊಡಿ ಆ್ಯಂಡ್ ಮೋಷನ್ ಅನಿಮೇಷನಲ್ಲಿ ಅಂತ ಹೇಳಿ. ಓಕೆನಾ. ನಾನಿಲ್ಲಿ ಹೇಳ್ಕೊತೀನಿ ನೋಡಿ ಗೈಸ್, ನಾನಿಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೀನ್ ಬೈ ಸೀನ್ ಇಮೇಜ್ ಮೋಷನ್ ಪ್ರಾಂಪ್ಟ್ ಬರೆದು ಕೊಡಿ 3D ಕಾರ್ಟೂನ್ ಅನಿಮೇಷನ್ ಸ್ಟೈಲಲ್ಲಿ. ಸೊ ಸಿಂಪಲ್ಲಾಗಿ ನಿಮಗೆ ಇಷ್ಟು ಮಾತ್ರ ಟೈಪ್ ಮಾಡಬೇಕು ಪ್ರಾಂಪ್ಟಿಗೆ. ನಮಗೆ ಮೋಷನ್ ಪ್ರಾಂಪ್ಟ್ ಬೇಕು ಅಲ್ವಾ. ಸೊ ನಾವಿಲ್ಲಿ ರೈಮ್ಸ್ ಜನ್ರೇಟ್ ಮಾಡ್ತಾ ಇದ್ದೀವಲ್ವಾ. ಸೊ ನಮಗೆ ಮೋಷನ್ ಟೈಪಲ್ಲಿ ಬೇಕು. ಸೊ ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನಮ್ಮದು ಪ್ರಾಂಪ್ಟ್ ಏನಿದೆ ಜನ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ ಫಸ್ಟ್ನೇ ಪ್ರಾಂಪ್ಟು, ಸೆಕೆಂಡ್ನೇ ಪ್ರಾಂಪ್ಟು, ಥರ್ಡ್ನೇ ಪ್ರಾಂಪ್ಟು. ಸೊ ಟೋಟಲಿ ನಮಗೆ ಎಷ್ಟು ಪ್ರಾಂಪ್ಟ್ ಬರುತ್ತೆ ಅಂತ ನಾವು ನೋಡೋಣ. ಮೋಷನ್ ಪ್ರಾಂಪ್ಟು ಸಪ್ರೇಟಾಗಿ ನಮಗೆ ಬರೆದು ಕೊಟ್ಟಿದೆ ನೋಡಿ. ಫಸ್ಟ್ ಪ್ರಾಂಪ್ಟು, ಅದ್ರ ಕೆಳಗಡೆ ಮೋಷನ್ ಪ್ರಾಂಪ್ಟ್. ಓಕೆನಾ. ಸೊ ಟೋಟಲಾಗಿ ನಮಗೆ ಇಲ್ಲಿ 6 ಪ್ರಾಂಪ್ಟ್ ಬರೆದಿದೆ. ಸೊ ಈಗ ನಮ್ಗೆ ಏನು ಮಾಡಬೇಕು, ಇಲ್ಲಿ ಈ ಆನೆ ಬಂತೊಂದು ಆನೆದು ಏನಿದೆ, ಇದು ರೈಮ್ ಏನಿದೆ, ನಾವು ಕಾಪಿನ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡಾದ್ಮೇಲೆ ಗೈಸ್, ನಮಗೆ ಸಿಂಪಲಿ ಏನು ಮಾಡಬೇಕು, ಈಗ ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್, ಇಲ್ಲಿ ಟೈಪ್ ಮಾಡಿ ಸುನೋ AI ಅಂತ. ಓಕೆನಾ. ಸುನೋ AI ಅಂತ ಟೈಪ್ ಮಾಡ್ತೀನಿ. ಸೊ ಮೊದಲನೇ ವೆಬ್ಸೈಟ್ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಾವು ಫಸ್ಟ್ ಲಾಗಿನ್ ಆಗ್ತಾಯಿದ್ರೆ ನೀವು ಲಾಗಿನ್ ಇಲ್ಲಾಂದರೆ ಸೈನ್ ಅಪ್ ಏನಾದರೂ ಮಾಡ್ಕೊಳ್ಳಿ. ನಾನು ಇಲ್ಲಿ ಬಂದುಬಿಟ್ಟು ಸೈನ್ ಅಪ್ ಮಾಡ್ಕೊಳ್ತೀನಿ. ಜಿಮೇಲ್ನ ಯಾವುದಾದ್ರೂ ಜಿಮೇಲ್ನ ಕೊಟ್ಬಿಟ್ಟು. ಸೊ ಇಲ್ಲಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಿಮಗೆ ಆಪ್ಷನ್ಸ್ ಬಂದುಬಿಟ್ಟು ಸಿಕ್ಬಿಡುತ್ತೆ ಗೂಗಲ್ದು. ಸೊ ಸಿಂಪಲಿ ನಾನು ಗೂಗಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಗೂಗಲ್ ಮೇಲೆ ಕ್ಲಿಕ್ ಮಾಡಿದ್ದು ನಿಮ್ಮದು ಜಿಮೇಲ್ಸ್ ಎಲ್ಲ ಏನಿರುತ್ತೆ ಅದು ಶೋ ಆಗುತ್ತೆ. ಯಾವುದಾದ್ರೂ ಒಂದು ಜಿಮೇಲ್ನ ಕೊಟ್ಬಿಟ್ಟು ನೀವು ಲಾಗಿನ್ನ ಮಾಡ್ಕೊಳ್ಳಿ. ಓಕೆನಾ. ಒಂದು ಆಪ್ಷನ್ ಬಂದುಬಿಟ್ಟು ಕಾಣಿಸ್ತಿದೆ, ನೀವು ನೋಡ್ಬೋದು. ಇಲ್ಲಿ ನಾನು ಆಲ್ರೆಡಿ ಇಲ್ಲಿ ಸಾಂಗ್ಸ್ಗಳನ್ನು ಜನ್ರೇಟ್ ಮಾಡಿದ್ದೀನಿ. ಸೊ ಇಲ್ಲಿ ಇದ್ರ ಮೇಲೆ ನಮಗೆ ಏನು ಮಾಡಬೇಕು, ಕ್ಲಿಕ್ ಮಾಡಬೇಕು ಯಾವುದೇ ಒಂದು ಸಾಂಗ್ನ ಜನ್ರೇಟ್ ಮಾಡೋಕ್ಕೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ
ನಮಗೆ ಒಂದು ಆಪ್ಷನ್ ಬಂದುಬಿಟ್ಟು ಶೋ ಆಗುತ್ತೆ. ಸೊ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಸಾಂಗ್ದು ಡಿಸ್ಕ್ರಿಪ್ಷನ್ನು ನಮಗೆ ಆ್ಯಡ್ ಮಾಡಬೇಕು. ನಮಗೆ ಸಾಂಗ್ ಏನಿದೆ ಇಲ್ಲಿ ಆ್ಯಡ್ ಮಾಡಬೇಕು. ಸೊ ಸಿಂಪಲಿ ನಾನು ಏನು ಮಾಡ್ತೀನಿ, ಇಲ್ಲಿ ಬಂದುಬಿಟ್ಟು ನಮ್ಮದು ರೈಮ್ ಏನಿದೆ ಅದನ್ನು ನಾನು ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಾದಮೇಲೆ ನಮಗೆ ಇಲ್ಲಿ ಸ್ಟೈಲೆಲ್ಲ ಕೂಡ ಇಲ್ಲಿ ಇದೆ, ನಿಮಗೆ ಯಾವ ವಾಯ್ಸಲ್ಲಿ ಬೇಕಂತ. ಸೊ ನಾನಿಲ್ಲಿ ಯಾವುದೇ ವಾಯ್ಸ್ನ ಸೆಲೆಕ್ಟ್ ಮಾಡಲ್ಲ, ಇರೋ ವಾಯ್ಸಲ್ಲೇ ಬಂದುಬಿಟ್ಟು ಮಾಡ್ತೀನಿ. ಸೊ ಇಲ್ಲಿ ಸಿಂಪಲ್ಲಿ ನಮ್ಮದು ಪೇಸ್ಟ್ ಮಾಡಾದಮೇಲೆ ರೈಮ್ನ ಇಲ್ಲಿ ಕ್ರಿಯೇಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ವಿದಿನ್ ಸೆಕೆಂಡ್ಸಲ್ಲಿ ನಮ್ಮದು ಬಂದುಬಿಟ್ಟು ಏನಾಗುತ್ತೆ, ರೈಮು ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಮ್ಮದು ರೈಮ್ ಏನಿದೆ ಜನ್ರೇಟ್ ಆಗ್ತಾ ಇದೆ. ಓಕೆನಾ. ಸೊ ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡೋಣ. ಸೊ ಇದು ಎರಡು ಇನ್ನೂ ಬಂದುಬಿಟ್ಟು ಕೊಟ್ಟಿದೆ. ಇದಕ್ಕೆ ನಮಗೆ ಫುಲ್ ಸಾಂಗ್ ಬೇಕಂದರೆ ಅಪ್ಗ್ರೇಡ್ ಮಾಡಬೇಕು. ಸೊ ನಮಗೆ ಅದು ಬೇಡ ಫುಲ್ ಆ ಥರ. ಸೊ ಈ ಥರ ಬೇಕಂದರೆ ನಾವೇನು ಮಾಡ್ಬೋದು, ಇದು ಎರಡು ಫ್ರೀ ವರ್ಷನಲ್ಲಿ ಯೂಸ್ ಮಾಡ್ಕೊಬೋದು. ಓಕೆನಾ. ಸೊ ನಾನೊಂದು ಸಲ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ಟೈಪಲ್ಲಿ ಬಂದಿದೆ ಅಂತ. ಸೊ ವೆಯ್ಟ್ ಮಾಡೋಣ. ನಮ್ಮ ಸಾಂಗ್ ಏನಿದೆ ಅದು ಜನ್ರೇಟ್ ಆಗ್ತಾ ಇದೆ. ಸೊ ಸ್ಟಾರ್ಟಿಂಗಲ್ಲಿ ನೀವು ಫ್ರೀಯಾಗೆ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಚಾನಲ್ ಏನಾದರೂ ಗ್ರೋ ಆಗಿ ಮುಂದಕ್ಕೆ ಹೋಗಿ ನಿಮಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆದರೆ ಆಗ ನೀವು ಬೇಕಿದ್ದರೆ ಈ AI ವೆಬ್ಸೈಟ್ನ ಅಪ್ಗ್ರೇಡ್ ಮಾಡಿಕೊಂಡು ನೀವು ಇನ್ನೂ ಚೆನ್ನಾಗಿ ಕ್ರಿಯೇಟ್ ಮಾಡ್ಬೋದು. ಓಕೆನಾ. ಒಂದು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ಸೊ ನೋಡಿ, ನಮ್ಮದು ಸಾಂಗ್ ಏನಿದೆ ಅದು ಜನ್ರೇಟ್ ಆಗಿ ಬಂದಿದೆ. ನಾನು ಒಂದು ಸಲ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ನೋಡಿದ್ರಲ್ಲ. ಸೊ ಇದು ಒಂದು ನೋಡ್ಕೊಳ್ಳಿ, ಇದೊಂದು ನೋಡ್ಕೊಳ್ಳಿ, ನಿಮ್ಗೆ ಎರಡರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದು. ಸೊ ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಆ ರೈಮ್ನ ನೀವು ಈಸಿಲಿ ಇಲ್ಲಿಂದ ಕ್ಲಿಕ್ ಮಾಡಿಬಿಟ್ಟು, ಫಾರ್ ಎಕ್ಸಾಂಪಲ್ಗೆ ತೊಗೊಳ್ಳಿ, ಇದು ಫಸ್ಟ್ ಒಂದು ನನಗೆ ಇಷ್ಟ ಆಯಿತು, ಇಲ್ಲ ಎರಡನೇದು ಇಷ್ಟ ಆಯಿತು, ನಿಮ್ಗೆ ಯಾವ್ದು ಇಷ್ಟ ಆಯಿತು ಅದು ಡೌನ್ಲೋಡ್ ಮಾಡ್ಕೊಳ್ಳಿ ಅಂದ್ಕೊಳ್ಳಿ. ನನಗೆ ಇದು ಇಷ್ಟ ಆಯಿತು. ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ವಿಡಿಯೋ ರೂಪದಲ್ಲಿ ಅಂದರೆ ಇದು ಬಂದುಬಿಟ್ಟು ನಿಮಗೆ ಏನು ಅಪ್ಗ್ರೇಡ್ ಮಾಡಬೇಕು, MP3 ಆಡಿಯೋ ಟೈಪಲ್ಲಿ ನಾವು ಡೌನ್ಲೋಡ್ ಮಾಡೋದಾದರೆ ಇದು ನಮಗೆ ಫ್ರೀ ಬಂದುಬಿಟ್ಟು. ಓಕೆನಾ. ಸಿಂಪಲ್ಲಿ ಇಲ್ಲಿ ಡೌನ್ಲೋಡ್ ಎನಿವೇ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ನ ಮಾಡಬೇಕು. ಆಗೇನಾಗುತ್ತೆ, ನಮ್ಮದು ಆಡಿಯೋ ಏನಿದೆ ಅದು ಬಂದುಬಿಟ್ಟು ಡೌನ್ಲೋಡ್ ಆಗಿ ಬಂದಿದೆ. ಓಕೆನಾ. ಸೊ ಈಗೇನು ಮಾಡೋಣ, ನಾವು ಬ್ಯಾಕ್ ಬಂದುಬಿಡೋಣ. ಬ್ಯಾಕ್ ಬಂದಾದಮೇಲೆ ಈಗ ಸಿಂಪಲಿ ChatGPT ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ನಮಗೆ ಮೊದಲನೇ ಪ್ರಾಂಪ್ಟ್ ಏನಿದೆ ಇದನ್ನು ನಾವು ಕಾಪಿ ಮಾಡ್ಕೊಳ್ಳೋಣ. ಓಕೆನಾ. ಸೊ ನಾನು ಇಲ್ಲಿಂದ ಇಲ್ಲಿವರೆಗೂ ಕಾಪಿ ಮಾಡ್ಕೊಳ್ತೀನಿ. ಇಷ್ಟು ಸದ್ಯಕ್ಕೆ ನಂಗೆ ಫೋಟೋ ಬೇಕು. ಸೊ ಫಸ್ಟು ಫೋಟೋ ಮಾಡಾದಮೇಲೆ ಆಮೇಲೆ ನಾವು ಮೋಷನ್ ಆ್ಯಡ್ ಮಾಡೋಣ. ಇಲ್ಲ ಮೋಷನ್ ಆ್ಯಡ್ ಮಾಡೋದಾದರೂ ಆ್ಯಡ್ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ಮತ್ತೆ ಗೂಗಲಿಗೆ ಬರೋಣ. ಗೂಗಲಿಗೆ ಬಂದಾದಮೇಲೆ ಗಾಯ್ ಸಿಂಪಲಿ ಇಲ್ಲಿ ನಿಮಗೆ ಟೈಪ್ ಮಾಡಬೇಕು GAURK ಅಂತ. ಓಕೆನಾ. ಇದನ್ನು ಪ್ರಾಸೆಸ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಆಗಲೇ ನಿಮಗೆ ಗೊತ್ತಾಗೋದು ಯಾವ ಥರ ನಾವು GAURKಿಂದ ವೀಡಿಯೋಸ್ನ ಕ್ರಿಯೇಟ್ ಮಾಡೋದಂತ. ಸೊ ನೋಡಿ, ನಾನು ಇದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಯಾವುದಾದ್ರೂ ಒಂದು ಜಿಮೇಲ್ನ ಕೊಟ್ಟು ಲಾಗಿನ್ನ ಮಾಡ್ಕೊಳ್ಳಿ GAURK. ಅದಾದಮೇಲೆ ನಮ್ಗೆ ಏನು ಮಾಡಬೇಕು, ಇಲ್ಲಿ 3 ಲೈನ್ಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಗೈಸ್ ಇಲ್ಲಿ ಇಮೇಜಿನ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆ್ಯಂಡ್ ನಿಮಗೆ ಇನ್ನೂ ಜಾಸ್ತಿ ಫೋಟೋ ಆ್ಯಂಡ್ ವೀಡಿಯೋಸ್ ಜನ್ರೇಟ್ ಮಾಡಬೇಕಂದ್ರೆ ನಾನು ಒಂದು ಸೆಟ್ಟಿಂಗ್ ಹೇಳ್ತೀನಿ, ಅದನ್ನು ಫಸ್ಟ್ ಆನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ನಿಮಗೆ ಬಿಹೇವಿಯರ್ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಆಟೋಮೆಟಿಕ್ದು ಬಂದುಬಿಟ್ಟು ಏನು ಜನ್ರೇಟ್ ಆಗಿದೆಯಲ್ಲ, ಇದು ಆನ್ ಇರುತ್ತಲ್ಲ, ಇದನ್ನು ನಾವೇನು ಮಾಡಬೇಕು, ಇಲ್ಲಿಂದ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಎನೇಬಲ್ ಮಾಡ್ಕೋಬೇಕು. ಎನೇಬಲ್ ಮಾಡ್ಕೊಂಡಾದ್ಮೇಲೆ ಗೈಸ್ ಈಗ ಬಂದುಬಿಟ್ಟು ನಿಮ್ಗೆ ಏನು ಮಾಡಬೇಕು, ಇಲ್ಲಿ ಇಮೇಜಿನ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲ್ ಇಮೇಜಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಇಮೇಜಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಿಮಗೆ ಒಂದು ಫೋಟೋ ಆಪ್ಷನ್ ಕಾಣಿಸುತ್ತೆ. ಒಂದು ನಿಮಿಷ ಇದನ್ನು ಮ್ಯೂಟ್ ಮಾಡ್ಕೊಳ್ತೀನಿ. ಇಲ್ಲಿ ಇಮೇಜಿನ್ ಆಪ್ಷನ್ ಹತ್ರ ನಿಮಗೆ ಈ ಫೋಟೋ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ನಮಗೇನು ಮಾಡಬೇಕು, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಬೇಡಿ. ಸೊ ಇದು ಫೋಟೋ ಆಪ್ಷನ್ ಹೋಗಿ ಏನೋ ಬಂದಿದೆ. ಸೊ ಇಲ್ಲಿ ಫೋಟೋ ಆಪ್ಷನ್ ನಿಮಗೆ ಕಾಣಿಸ್ತಿರ್ಬೇಕಲ್ಲ, ಒಂದು ಸಲ ಕ್ಲಿಕ್ ಮಾಡಿ ತೋರಿಸ್ತೀನಿ. ಈ ಫೋಟೋ ಆಪ್ಷನ್ನು ಇದ್ರ ಮೇಲೆ ನಮಗೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ
ನಿಮಗೆ ಯಾವ ರೇಷೋ ಬೇಕು, ಲಾಂಗ್ ವೀಡಿಯೋದು ಬೇಕಾ, ಶಾರ್ಟ್ ವೀಡಿಯೋದು ಬೇಕಾ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವೀಗ ಬಂದುಬಿಟ್ಟು ನಮಗೆ ಶಾರ್ಟ್ ಲಾಂಗ್ ವೀಡಿಯೋದು ಬೇಕು. ಸೊ ನಾನು ಇದನ್ನು ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ತೀನಿ. 16:9 ರೇಷೋನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಗೈಸ್ ನಮ್ಗೇನು ಮಾಡಬೇಕು, ನಮ್ಮದು ಪ್ರಾಂಪ್ಟ್ ಏನಿದೆ ಇಲ್ಲಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಾದ್ಮೇಲೆ ಸಿಂಪಲ್ ಇಲ್ಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ನಿಮಗೆ ಇದು ರೇಷೋ ಬಂದುಬಿಟ್ಟು ಲಾಂಗ್ ವೀಡಿಯೋದಲ್ಲಿ ಫಾರ್ಮಟಲ್ಲಿ ನಿಮಗೆ ಬೇಕಂದರೆ ಸಿಂಪಲಿ ನಿಮಗೆ VPN ಯಾವುದಾದ್ರೂ ಒಂದು ಕನೆಕ್ಟ್ ಮಾಡ್ಕೊಂಡು ಆಮೇಲೆ ಈ ವೆಬ್ಸೈಟ್ನ ಓಪನ್ ಮಾಡಬೇಕು. ಸೂಪರ್ VPN ಇಲ್ಲ VPN ಪ್ರಾಕ್ಸಿ, ತುಂಬ VPNs ಇದೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು VPNನ ಆನ್ ಮಾಡ್ಕೊಳ್ಳಿ. ಸೊ ನಾನು ಆಲ್ರೆಡಿ VPN ಆನಲ್ಲಿದೆ, ನೀವು ನೋಡ್ಬೋದು. ಓಕೆನಾ. ಸೊ ನೋಡಿ ನಾನು ಇಲ್ಲಿ ಇಮೇಜಸ್ ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಸೊ ನಿಮಗೆ ಏನು ಮಾಡಬೇಕು, ಇದರಲ್ಲಿ ಯಾವ ಇಮೇಜ್ ಇಷ್ಟ ಆಗುತ್ತೆ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ನನಗೆ ಈ ಇಮೇಜ್ ಇಷ್ಟ ಆಯಿತು ಅಂದ್ಕೊಳ್ಳಿ. ಓಕೆನಾ. ಈ ಇಮೇಜ್ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ. ಇದು ಬಂದುಬಿಟ್ಟು ವೀಡಿಯೋ ರೂಪದಲ್ಲಿ ಜನ್ರೇಟ್ ಆಗಿ ಬಂದಿರುತ್ತೆ. ಸೊ ಕಸ್ಟಮೈಸ್ ಯುವರ್ ವೀಡಿಯೋ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಬಂದುಬಿಟ್ಟು ನಮ್ಗೆ ಏನು ಮಾಡಬೇಕು, ಈಗ ಪ್ರಾಂಪ್ಟ್ನ ಆ್ಯಡ್ ಮಾಡಬೇಕು ಮತ್ತೆ ವಾಪಸ್ಸು. ಓಕೆನಾ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಮೊದಲನೇ ಪ್ರಾಂಪ್ಟ್ ಏನಿದೆ ಇದನ್ನು ಕಾಪಿ ಮಾಡಿಬಿಟ್ಟು ಇಲ್ಲಿ ಆ್ಯಡ್ ಮಾಡ್ತೀನಿ. ಇದು ಆಲ್ರೆಡಿ ವೀಡಿಯೋ ಆಗಿ ಬಂದಿದ್ದರೆ ಪರವಾಗಿಲ್ಲ. ಸೊ ವೀಡಿಯೋ ಆಗಿ ಬಂದಿಲ್ಲ ಅಂದರೆ ಒಂದು ಸಲ ಇದ್ರ ಮೇಲೆ ಟ್ಯಾಪ್ ಮಾಡಿ. ಈ ವಿಡಿಯೋ ಬಂದುಬಿಟ್ಟು ನಾವಿಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಡೌನ್ಲೋಡ್ ಆಗುತ್ತೆ ಈ ವಿಡಿಯೋ. ಓಕೆನಾ. ಈಗ ನೆಕ್ಸ್ಟ್ ವೀಡಿಯೋ ನಾವು ಯಾವ ಥರ ಡೌನ್ಲೋಡ್ ಮಾಡೋದಂತ ಹೇಳ್ತೀನಿ. ಸಿಂಪಲಿ ಈ ವಿಡಿಯೋನ ನಾವು ಏನು ಮಾಡಬೇಕು, ಇಲ್ಲಿ ಸೇವ್ ಮಾಡಬೇಕು. ಓಕೆನಾ. ಸಿಂಪಲಿ ನಾನು ಏನು ಮಾಡ್ತೀನಿ, ಇದು ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ನ ಮಾಡ್ಕೊಳ್ತೀನಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಈಗ ನಮ್ಗೇನು ಮಾಡಬೇಕು, ಈಗ ಎರಡನೇದು ನಮ್ಮದು ಪ್ರಾಂಪ್ಟ್ ಏನಿದೆ ಸಿಂಪಲಿ ಈ ಎರಡನೇ ಪ್ರಾಂಪ್ಟ್ನ ನಾನು ಇಲ್ಲಿಂದ ಕಾಪಿ ಮಾಡ್ತೀನಿ. ಕಾಪಿ ಮಾಡಾದ್ಮೇಲೆ ಇಲ್ಲಿ ಕಸ್ಟಮೈಸ್ ವೀಡಿಯೋ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ನಾವು ಪೇಸ್ಟ್ ಮಾಡಬೇಕು ಮತ್ತು ಇದ್ರ ಮೇಲೆ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಏನಾಗುತ್ತೆ, ನಮ್ಮದು ಎರಡನೇದು ವಿಡಿಯೋ ಏನಿದೆ ಅದು ಜನ್ರೇಟ್ ಆಗಿ ಬಂದುಬಿಡುತ್ತೆ. ಸೇಮ್ ಕ್ಯಾರೆಕ್ಟರ್ಸ್ ಇರುತ್ತೆ, ಯಾವುದೇ ಕ್ಯಾರೆಕ್ಟರ್ ನಮಗೆ ಚೇಂಜ್ ಆಗಿ ಬರಲ್ಲ. ಆ್ಯಂಡ್ ಸೇಮ್ ಟು ಸೇಮ್ ಇರುತ್ತೆ. ಆ್ಯಂಡ್ ನಮಗೆ ರೈಮ್ ಮಾಡೋಕ್ಕೂ ಬಂದುಬಿಟ್ಟು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಒಂದು ಸ್ವಲ್ಪ ನಾವು ವೆಯ್ಟ್ ಮಾಡೋಣ, ಇದರಲ್ಲೇ ಆ್ಯಡ್ ಆಗಿಬಿಟ್ಟು ಬರುತ್ತೆ. ಓಕೆನಾ. ಸೊ ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಎರಡನೇದು ಬಂದುಬಿಟ್ಟು ಚೆನ್ನಾಗಿದೆ. ಸೊ ಸಿಂಪಲಿ ನಾನು ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಆಗಿನ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನಮ್ಗೆ ಏನು ಮಾಡಬೇಕು, ಈ ಪ್ರಾಂಪ್ಟ್ ಏನಿದೆ ಇದನ್ನು ನಾವು ರಿಮೂವ್ ಮಾಡ್ಕೋಬೇಕು ಈ ಪ್ರಾಂಪ್ಟ್ನ. ಸೊ ನಾನು ಇಲ್ಲಿಂದ ಈ ಪ್ರಾಂಪ್ಟ್ನ ಇಲ್ಲಿ ರಿಮೂವ್ ಮಾಡ್ಕೊತೀನಿ. ಸೊ ರಿಮೂವ್ ಮಾಡ್ಕೊಂಡಾದಮೇಲೆ ಈಗ ನಮ್ಮದು ಎರಡನೇ ಪ್ರಾಂಪ್ಟ್ ಆಯಿತು. ಈಗ ನಮ್ಮದು ಸೀನ್ 3. ಓಕೆನಾ. ಮೂರನೇ ಪ್ರಾಂಪ್ಟ್ ಏನಿದೆ ನಾನು ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಸ್ಟಮೈಸೇಷನ್ ವೀಡಿಯೋ ಅಂತ ಇದೆಯಲ್ಲ, ಇಲ್ಲಿ ಆ್ಯಡ್ ಮಾಡಿಬಿಟ್ಟು ಮತ್ತೆ ಈ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನಮ್ದು ಏನಾಗುತ್ತೆ, ಜನ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಸೊ ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡೋಣ. ಸೊ ನೋಡಿ ನಮಗೆ 2 ವೀಡಿಯೋ ಬಂದುಬಿಟ್ಟು ಕೊಟ್ಟಿದೆ. ಸೊ ಇದರಲ್ಲಿ ನಮಗೆ ಯಾವುದು ಬೇಕು ಆ ವೀಡಿಯೋನ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ಗೆ ಇದಿಷ್ಟ ಆಯಿತಾ ನನಗೆ ಇದಿಷ್ಟ ಆಯಿತು. ಸೊ ನಾನೇನು ಮಾಡ್ತೀನಿ, ಈ ವಿಡಿಯೋನ ಬಂದುಬಿಟ್ಟು ಡೌನ್ಲೋಡ್ನ ಮಾಡ್ಕೊಳ್ತೀನಿ. ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. 3 ಡಾಟ್ ಅಲ್ಲ, ಈ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಸಿಂಪಲಿ ಅದು ಡೌನ್ಲೋಡ್ ಆಗಿಬಿಡುತ್ತೆ. ಈಗ ನಮಗೇನು ಮಾಡಬೇಕು, ಸೇಮ್ ಪ್ರಾಸೆಸ್ಸಲ್ಲಿ ಇದನ್ನು ರಿಮೂವ್ ಮಾಡಿಬಿಟ್ಟು ನಮ್ಮದು 4ನೇ ಪ್ರಾಂಪ್ಟ್ ಏನಿದೆ ಅದನ್ನು ಆ್ಯಡ್ ಮಾಡಬೇಕು. ಇದು ನಿಮಗೆ ಮಾಡೋಕ್ಕೆ ಬಂದುಬಿಟ್ರೆ ನೀವು ಈಸಿಲಿ ಬಂದುಬಿಟ್ಟು ಈ ಥರನೇ ಸೇಮ್ ಕ್ರಿಯೇಟ್ ಮಾಡ್ಕೊಳ್ತೀರಾ. ಓಕೆನಾ. ಸೊ ಸಿಂಪಲಿ ನಾನೇನು ಮಾಡ್ತೀನಿ, ಈಗ 4ನೇ ಪ್ರಾಂಪ್ಟ್ ಏನಿದೆ ಅದನ್ನು ಕಾಪಿ ಮಾಡ್ತೀನಿ. ಇಲ್ಲಿಂದ ಇಲ್ಲಿವರೆಗೂ ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಇಲ್ಲಿ ಕಸ್ಟಮೈಸ್ ವೀಡಿಯೋ ಅಂತ ಇದೆಯಲ್ಲ, ಇಲ್ಲಿ ಆ್ಯಡ್ ಮಾಡಿಬಿಟ್ಟು ಈ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಗೇನಾಗುತ್ತೆ, ನಮ್ಮದು ಮತ್ತೆ ಸೇಮ್ ಅದೇ ಇದರಲ್ಲಿ ಯಾವುದೇ ನಮಗೆ ಕ್ಯಾರೆಕ್ಟರ್ಸ್ ಚೇಂಜ್ ಇರಲ್ಲ. ಅದೇ ಥರದ್ರಲ್ಲಿ ಸೇಮ್ ಒಂದು ಸ್ವಲ್ಪ ನಮ್ಮದು ಸೀನ್ ಬಂದುಬಿಟ್ಟು ಚೇಂಜ್ ಇರುತ್ತೆ ಅಷ್ಟೇ. ಓಕೆನಾ. ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡೋಣ. ನಮ್ಮದು ಜನ್ರೇಟ್ ಆಗ್ತಾಯಿದೆ ವೀಡಿಯೋ. ಸೊ ಎಷ್ಟು ಫಾಸ್ಟಾಗಿ ಜನ್ರೇಟ್ ಆಗ್ತಿದೆ ನೀವು ನೋಡ್ಬೋದು. ಓಕೆನಾ. ಸೊ ನೀವು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ. ಓಕೆನಾ. ಸೊ ಈಗ ನಾವೇನು ಮಾಡ್ಬೋದು, ಇಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿಂಪಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಸೊ ಇದು ಇಷ್ಟ ಆದಮೇಲೆ ಈಗ ಎಡಿಟ್ ಮಾಡೋ ಪ್ರಾಸೆಸ್ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಗಾಯ್ಸ್ ಎಷ್ಟು ಬಂದುಬಿಟ್ಟು ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಲಾಸ್ಟ್ನೇ ಪ್ರಾಸೆಸ್ ನೋಡ್ಕೊಳ್ಳಿ. ಸಿಂಪಲಿ ಇನ್ಶಾರ್ಟ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಗಾಯ್ಸ್ ಇಲ್ಲಿ ನಿಮ್ಗೆ ಏನು ಮಾಡಬೇಕು,
ನೀವು ವೀಡಿಯೋ ಮೇಲೆ ಕ್ಲಿಕ್ ಮಾಡಬೇಕು. ಈ ವಿಡಿಯೋ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಒಂದೊಂದೇ ವೀಡಿಯೋನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಎಲ್ಲ ವೀಡಿಯೋನ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇದರಲ್ಲಿ ಸೌಂಡ್ ಏನಿದೆ ಇದನ್ನು ನಾವು ಒಂದು ಎಷ್ಟು % ಕಮ್ಮಿ ಮಾಡೋಣ ಅಂದರೆ ಫುಲ್ಲು ನಾವು ಬಂದುಬಿಟ್ಟು ಒಂದು 6% ಸೌಂಡ್ ಏನಿದೆ ಇರಲಿ. ಇಲ್ಲಾಂದರೆ ನೀವು ಸೌಂಡನ್ನ ಮ್ಯೂಟ್ ಮಾಡಿಬಿಡಿ. ಹೆಂಗೋ ನಮ್ಮದು ರೈಮ್ ಇದೆಯಲ್ವಾ, ಸೊ ರೈಮಿಂದ ನಮಗೆ ಸೌಂಡ್ ಬರುತ್ತೆ. ಸೊ ಈಗ ಆಡಿಯೋ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಈ ಆಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಾದ್ಮೇಲೆ ಗೈಸ್ ಈಗ ನಾವು ಏನು ಡೌನ್ಲೋಡ್ ಮಾಡ್ಕೊಂಡಿದ್ವಲ್ಲ, ಸೊ ಅದು ಬಂದುಬಿಟ್ಟು ನೋಡ್ಬೋದು. ಇಲ್ಲಿ ಕನ್ನಡದಲ್ಲೇ ಬಂದುಬಿಟ್ಟು ಇದೆ, ನಮ್ಮ ಪ್ರೀತಿಯ ಆನೆಗೂಡು ಅಂತ ಇದೆ. ಸೊ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗಿಂದ. ಓಕೆನಾ? ಸೊ ಒಂದ್ಸಲ ನೀವು ಕೇಳಿ. ನೀವು ಬೇಕಿದ್ರೆ ನೀವು ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೌಂಡ್ ಇದೆಯಲ್ಲ, ಇದನ್ನು ನೀವು ಕಟ್ ಮಾಡ್ಕೋಬೋದು. ಇದನ್ನು ಬೇಕಿದ್ರೆ ಕಟ್ ಮಾಡ್ಕೊಳ್ಳೋಣ. ಇಲ್ಲಿವರೆಗೂ ಇರಲಿ ನಮ್ಮದು. ಸೊ ಇಲ್ಲಿಂದ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ ಮ್ಯೂಸಿಕ್ನ. ಸೊ ನಮ್ಮದು ವೀಡಿಯೋಗೆ ಮ್ಯಾಚ್ ಆಗಬೇಕಲ್ಲ. ಸೊ ನೋಡಿದ್ರಲ್ಲ ಗೈಸ್. ಸೊ ಈ ಥರ ಬಂದುಬಿಟ್ಟು ನೀವು ರೈಮ್ನ ಕ್ರಿಯೇಟ್ ಮಾಡ್ಕೋಬೋದು. ಇದಕ್ಕೆ ಇನ್ನೂ ಇಮೇಜಸ್ ಬೇಕಿದ್ರೆ ನೀವು ಇನ್ನೂ ಪ್ರಾಂಪ್ಟ್ ಕೊಡಿ ಅಂತ ಕೇಳಿಬಿಟ್ಟು ಈ ಫುಲ್ ಸಾಂಗ್ ಹೋಗೋವರೆಗೂ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ? ಅಂತೂ ನಿಮ್ಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ ಏನಾದರೂ ಇದ್ದರೆ ನಾನು ಕಾಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.